ಇವತ್ತು ಏನು ಫಸ್ಟು ನಮಸ್ಕಾರ. ಸೊ ಫಸ್ಟು ಇದೇನು ಇವತ್ತೇನು ಮಾಡಬೇಕು ಅಂದರೆ ಅದು ಕಾಲಿಫ್ಲವರ್ದು ಪೆಪ್ಪರ್ ಡ್ರೈ ಅಂತ ಪೆಪ್ಪರ್ ಫ್ರೈ ಮಾಡೋದು ಅಂತ. ಸೊ ಏನು ಅಂದರೆ ಫಸ್ಟು ಇದನ್ನ ಕಾಲಿಫ್ಲವರ್ನ ಬಿಡಿಸ್ಕೋಬೇಕು. ಅದನ್ನು ಬಿಡಿಸ್ಕೊಂಡಾದ್ಮೇಲೆ ಅದರಲ್ಲಿ ಇವು ಹುಳುಗಳಿರ್ತವೆ. ಆ ಹುಳುಗಳನ್ನ ಹೇಗೆ ತೆಗಿಬೇಕು ಅನ್ನೋದನ್ನ ಹೇಳ್ತೀನಿ. ಅದನ್ನ ನೋಡಿ ತೆಗಿಲಿಕ್ಕಾಗಲ್ಲ. ಆದ್ದರಿಂದ ಒಂದು ಸ್ವಲ್ಪ ನೀರಿನಲ್ಲಿ ಅದು ಒಂದು ಚಮಚ ಇದನ್ನು ಅರಿಶಿನ ಪುಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು 15-20 ನಿಮಿಷ ನೆನೆಯಕ್ಕೆ ಬಿಟ್ಟರೆ ಅವೆಲ್ಲ ಹುಳುಗಳು ಸಿದ್ದೋಗ್ತವೆ. ಸೊ ಇದು ಮೆಥಡು. ಆಮೇಲೆ ನೆಕ್ಸ್ಟ್ ಏನು ಮಾಡೋದು, ಒಂದು ಪದಾರ್ಥ ಅಥವಾ ಪಾತ್ರೆ ತೊಗೊಳ್ಳೋದು. ತೊಗೊಂಡಷ್ಟು ಎಣ್ಣೆ ಒಯ್ದುಬಿಟ್ಟು ಆಮೇಲೆ ಅದಕ್ಕೆ ಕಮ್ಮಿನ್ ಸೀಡ್ಸು, ಕರಿ ಲೀವ್ಸು, ಆಮೇಲೆ ಕರಿ ಲೀವ್ಸ್ ಅಂದರೆ ಕರಿಬೇವು ಎಲೆ, ಆಮೇಲೆ ಇದು ಯಾವುದು ಜಜ್ಜಿದ ಬೆಳ್ಳುಳ್ಳಿ ಒಂದು 5-6 ಡಿಪೆಂಡಿಂಗ್ ನಿಮ್ಗೆ ಹೆಂಗೆ ಟೇಸ್ಟ್ ಬೇಕು, ಆಯಿತಾ. ಆಮೇಲೆ ಇದನ್ನ ಫ್ರೈ ಮಾಡ್ಕೋಬೇಕು. ಇಷ್ಟನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು 1-2 ಈರುಳ್ಳಿ ಕಟ್ ಮಾಡಿಕೊಂಡು ಆ ಈರುಳ್ಳಿನೂ ಇದಕ್ಕೆ ಹಾಕಿ ಒಂಚೂರು ಉಪ್ಪು ಹಾಕಿ ಇನ್ನೊಂಚೂರು ಫ್ರೈ ಮಾಡ್ಕೋಬೇಕು. ಇದನ್ನು ಒಂದು 3-4 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಹಾಕಿ ಬಿಡಬೇಕು. ಲೈಟ್ ಫ್ಲೇಮಲ್ಲಿ ಬಿಡಬೇಕು ಒಲೆ ಮೇಲೆ. ಆಮೇಲೆ ನೀವು ಅದಕ್ಕೆ ಟೊಮೆಟೊ ಕಟ್ ಮಾಡಿಕೊಂಡು ನೀಟಾಗಿ 1-2-3 ಟೊಮೆಟೊ ಡಿಪೆಂಡಿಂಗ್ ನಿಮಗೆ ಎಷ್ಟು ಅಂತ, ನಿಮ್ಮ ಕಾಲಿಫ್ಲವರ್ ಎಷ್ಟಿದೆ. ಒಂದು ಫುಲ್ ಕಾಲಿಫ್ಲವರ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು 3 ಟೊಮೆಟೊ ಹಾಕಬೇಕು. 3 ಟೊಮೆಟೊ ಹಾಕಿ ಅದನ್ನು ಇದರಲ್ಲಿ ಈಗ ಈರುಳ್ಳಿ ಅದೆಲ್ಲ ಹಾಕಿದ್ದೀರಲ್ಲ ಅದಕ್ಕೆ ನೀವು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಟೊಮೆಟೊ ಹಾಕಿ ಮತ್ತೆ ಕುದಿಯೋಕ್ಕೆ ಬಿಡಬೇಕು. ಕೊನೆಗೆ ಕಾಲಿಫ್ಲವರ್ನ ಹಾಕೋದು. ಕಾಲಿಫ್ಲವರ್ ಹಾಕ್ಬಿಟ್ಟು ಒಂದು ಅರ್ಧ ಕಪ್ಪಿಂದ 1 ಕಪ್ ನೀರು ಡಿಪೆಂಡಿಂಗ್ ನಿಮಗೆ ಎಷ್ಟು ಗಸಿ ಬೇಕು ಅನ್ನಂಗೆ, ಆಯಿತಾ. ಆಮೇಲೆ 10 ನಿಮಿಷ ಕುದಿಸಿದ್ರೆ ಸಾಕು ಇದನ್ನು. ಇದು ಆಮೇಲೆ ಕೊನೆಗೆ ಕೊತ್ತಂಬರಿ ಏನಾರು ಇದ್ದರೆ ಕೊತ್ತಂಬರಿಯನ್ನು ನೀಟಾಗಿ ಸ್ವಲ್ಪ ಕಟ್ ಮಾಡ್ಕೊಂಡು ಮೇಲೆ ಉದುರಿಸ್ಕೊಳ್ಳೋದು. ಇದು ಒಂದನೇ ಮೆಥಡು. ಯಾವುದು ಇದು ಕಾಲಿಫ್ಲವರ್ದು ಪೆಪ್ಪರ್ ಡ್ರೈ ಮಾಡೋಕ್ಕೆ. 2ನೇ ಮೆಥಡು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ನೋಡಿದ್ರೆ ವಿಡಿಯೋನ ಹೇಗಿತ್ತು, ಚೆನ್ನಾಗಿತ್ತಲ್ವಾ? ಸೊ ಚೆನ್ನಾಗಿತ್ತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ, ಅದನ್ನು ಅದ್ಮಿದ್ರೆ ನಾನು ವೀಡಿಯೋ ಪೋಸ್ಟ್ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ ನಾನು ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ಅಂತ, ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.